ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಒಂದು ಅದ್ಭುತವಾದಂತಹ ಸಿಂಪಲ್ ಮನೆಮದ್ದನ್ನು ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು. ಇದನ್ನು ಟ್ರೈ ಮಾಡಿದರೆ ನಿಮ್ಮ ಮೂಲವ್ಯಾಧಿ ಅಥವಾ ಪೈಲ್ಸ್ ಕೆಲವೇ ದಿನಗಳಲ್ಲಿ ಸಂಪೂರ್ಣ ನಿಯಂತ್ರಣಕ್ಕೆ ಬರ್ತದೆ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆ ಸರ್ವೇ ಸಾಮಾನ್ಯ ಅನ್ಸ್ಕೊಂಡು ಬಿಟ್ಟಿದೆ. ಅದರಲ್ಲಿಯೂ ಭಾಳಷ್ಟು ಹೊತ್ತು ಕೂತ್ಕೊಂಡು ಯಾರು ಕೆಲಸ ಮಾಡ್ತಾರೆ, ಹಾಗೆಯೇ ಈ ಟ್ಯಾಕ್ಸಿ ಡ್ರೈವರ್ಸು, ಆಟೋ ಡ್ರೈವರ್ಸು ಅಂದರೆ ಡ್ರೈವಿಂಗ್ ಮಾಡುವಂಥವರು, ಅವರಿಗೆ ಈ ರೀತಿಯಾದಂಥ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಕೆಲವೊಮ್ಮೆ ಪೈಲ್ಸಿಂದಾಗಿ ಬ್ಲಡ್ ಬರುವಂತಹದ್ದು, ಈ ರೀತಿ ಸಮಸ್ಯೆಗಳಾಗ್ತದೆ. ಭಾಳಷ್ಟು ಮುಜುಗರ ಕೂಡ ಉಂಟಾಗ್ತದೆ. ಕೆಲವರು ಡಾಕ್ಟರ್ ಹತ್ರ ಹೋಗಿ ಸರಿಯಾದಂಥ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾರೆ. ಇನ್ನು ಕೆಲವರು ಸ್ವಲ್ಪ ಮುಜುಗರದಿಂದ ಡಾಕ್ಟರ್ ಹತ್ರ ಕೂಡ ಹೋಗೋದಿಲ್ಲ. ಈ ಸಮಸ್ಯೆಗೆ ಕೊನೆಯ ಪರಿಹಾರ ಅಂತಕೊಂಡು ಬಹಳಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಜರಿ ಮಾಡ್ಕೊಳ್ತಾರೆ. ಸರ್ಜರಿಗೆ ಬಹಳಷ್ಟು ದುಡ್ಡನ್ನು ಕೂಡ ಅವರು ಖರ್ಚು ಮಾಡಬೇಕಾಗಿ ಬರ್ತದೆ. ಆದರೆ ಮನೆಯಲ್ಲೇ ಒಂದು ತುಂಬ ಸುಲಭವಾದಂತಹ ಮನೆಮದ್ದನ್ನು ಮಾಡಿಕೊಂಡು ನಿಮಗೆ ಈ ಪೈಲ್ಸ್ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ಟ್ರೈ ಮಾಡಿ. ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು. ನೋಡಿ, ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಹನಿ ಬೇಕಾಗ್ತದೆ, ಅಂದರೆ ಜೇನುತುಪ್ಪ ಬೇಕಾಗ್ತದೆ. ನಂತರ ಲಿಂಬೆ ಹಣ್ಣು ಬೇಕಾಗ್ತದೆ. ನಂತರ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂಥದ್ದು ಮೂಲಂಗಿ ಅಥವಾ ರ್ಯಾಡಿಶ್ ಅಂತಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ, ಮೂಲಂಗಿ ಈ ಮೂಲವ್ಯಾಧಿಗೆ ಒಂದು ದಿವ್ಯ ಔಷಧ ಅಂತಕೊಂಡು ಹೇಳ್ತಾರೆ. ಯಾಕೆಂದರೆ ಮೂಲಂಗಿಯಲ್ಲಿ ನಿಮ್ಮ ಮೂಲವ್ಯಾಧಿಯನ್ನು ನಿವಾರಣೆ ಮಾಡುವಂತಹ ಔಷಧೀಯ ಅಂಶ ಇದೆ. ಹಾಗಾಗಿ ಮೂಲಂಗಿಯನ್ನು ಸಾಮಾನ್ಯವಾಗಿ ಈ ಮೂಲವ್ಯಾಧಿ ಸಮಸ್ಯೆ ಇದ್ದವರು ಜಾಸ್ತಿ ಉಪಯೋಗಿಸ್ತಾರೆ. ಬನ್ನಿ ಈ ಮನೆಮದ್ದು ಮಾಡೋದು ಹೇಗೆ ಅಂತಕೊಂಡು ನಾನೀಗ ಹೇಳ್ತೇನೆ. ನೀವೇನು ಮಾಡಬೇಕಂದ್ರೆ ಒಂದು ಮೂಲಂಗಿಯನ್ನು ಸಿಪ್ಪೆ ತೆಗೆದು ಇದರ ಜ್ಯೂಸನ್ನು ನಾವು ಮೊದಲು ಮಾಡ್ಕೋಬೇಕು. ನಾನೊಂದು ಅರ್ಧ ಮೂಲಂಗಿಯನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ಇದನ್ನೊಂದು ಜ್ಯೂಸ್ ಮಾಡುವಂಥ ಮಿಕ್ಸಿ ಹಾಕ್ಕೋತಾ ಇದ್ದೇನೆ. ನಮಗೆ ಅಂದರೆ ಒಂದು 4 ರಿಂದ 5 ಚಮಚ ಇದರ ಜ್ಯೂಸ್ ಬೇಕಾಗ್ತದೆ. ಅದಕ್ಕಾಗಿ ನಾನು ಮಿಕ್ಸಿಗೆ ಹಾಕಿ ಇದರ ಜ್ಯೂಸನ್ನ ತೆಗಿತಾ ಇದ್ದೇನೆ. ನೋಡಿ, ನಾನು ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ನಾವೀಗ ಹಿಂಡಿ ಇದರ ಜ್ಯೂಸ್ ತೆಗಿಬೇಕು. ಅದಕ್ಕೆ ನಾನೊಂದು ಬಟ್ಟೆನ ತಗೊಂಡು ಅದಕ್ಕೆ ಈ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮೂಲಂಗಿ ಏನಿದೆ ಅದನ್ನು ಹಾಕ್ಕೊಂಡು ಹಿಂಡಿ ಜ್ಯೂಸ್ ತಗೊಳ್ತೇನೆ. ನೋಡಿ, ನಾನು ಮೂಲಂಗಿಯ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಕರೆಕ್ಟಾಗಿ 4 ರಿಂದ 5 ಚಮಚ ಜ್ಯೂಸ್ ಇದರಲ್ಲಿದೆ. ಈಗ ಇದಕ್ಕೆ 2 ಚಮಚದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೋಬೇಕು ನಾವು. ನಂತರ ಇದಕ್ಕೆ 1 ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹನಿ ಇದ್ರ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಮೂಲವ್ಯಾಧಿ ಅಥವಾ ಪೈಲ್ಸಿಗೆ ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮಾಡ್ಕೊಂಡು ನೀವು ಕುಡಿಬೇಕು. ಈ ರೀತಿ ನೀವು ಕುಡಿತಾ ಬರೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಮೂಲವ್ಯಾಧಿ ಸಮಸ್ಯೆ ಏನಿದೆ ಅದು ಕಂಟ್ರೋಲ್ ಆಗ್ತಾ ಬರ್ತದೆ. ಹಾಗೆಯೇ 1-2 ತಿಂಗಳು ಒಳಗಡೆ ನಿಮ್ಮ ಈ ಮೂಲವ್ಯಾಧಿ ಸಮಸ್ಯೆ ಏನಿದೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ಮನೆಮದ್ದನ್ನು ಒಬ್ಬರು ಡಾಕ್ಟರ್ ಹೇಳಿರುವಂಥದ್ದು. ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೇನೆ. ಇದು ಮೂಲವ್ಯಾಧಿಗೆ ದಿವ್ಯ ಔಷಧ ಅಂತಕೊಂಡು ಹೇಳ್ಬೋದು. ಇದನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ನೋಡಿದ್ರಲ್ಲ, ಮೂಲವ್ಯಾಧಿಗೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆಮದ್ದನ್ನು ಹೇಳಿದ್ದೇನೆ. ಮಾಡೋದಂತೂ ತುಂಬ ಸುಲಭ. ಕೇವಲ ಒಂದು 2 ನಿಮಿಷದಲ್ಲಿ ನೀವು ಈ ಮನೆಮದ್ದನ್ನು ಮಾಡ್ಕೋಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.